ANMR ನ್ಯೂಸ್ಗೆ ಸ್ವಾಗತ. At People Tree Preschool Chintamani, the primary focus is on holistic child development through 9I approach. Like the child will be able to learn through exploration, creativity, play, and real life experience. We believe that education in earlier childhood should go beyond education and help children develop in communication skills, social awareness, and emotionally balanced and confident. Our curriculum is based on activity and it is aligned with modern learning methodologies. We incorporate phonics, STEM activities, and storytelling along with art, music, and yoga. Life skill programming to make learning joyful and meaningful for each child. What makes our school special is something that we give individual care and attention to each child and the strong partnership we maintain with parents. We ensure that children learn in a safe and caring along with positive environment where they feel comfortable expressing themselves and discovering their talents. As a center head, my goal is to build a strong partnership between children, parents, and teachers. ಪಾಲಿಟೆಕ್ನಿಕ್ ಕಾಲೇಜು ಬಳಿ ಇಸ್ಪೆಟ್ ಜೂಜಾಟ, 4 ಬಂಧನ, ನಗದು ವಶ. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜಿನ ಕಾಂಪೌಂಡ್ ಗೋಡೆಯ ಬಳಿ ಅಕ್ರಮವಾಗಿ ಅಂದರ್ ಬಹಾರ್ ಇಸ್ಪೆಟ್ ಜೂಜಾಟವಾಡುತ್ತಿದ್ದ 4 ಜನರನ್ನು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ದಾಳಿ ನಡೆಸಿ ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 5,640 ರು ನಗದು ಹಾಗೂ 52 ಇಸ್ಪೆಟ್ ಎಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂಧಿತರನ್ನು ಚಿಂತಾಮಣಿ ನಗರದ ಗಂಗಾನಗರದ ನಿವಾಸಿ 28 ವರ್ಷದ ಮಂಜುನಾಥ್, ಮಹಬೂಬ್ ನಗರದ 40 ವರ್ಷದ ದಶರಥ್ ಯಾದವ್, ಆಶ್ರಯ ಬಡಾವಣೆಯ 24 ವರ್ಷದ ನಿಖಿಲ್ ಮತ್ತು ವೆಂಡಿಗೆಕೋಟೆ ಬಡಾವಣೆಯ 27 ವರ್ಷದ ಗಣೇಶ್ ಬಂಧಿತ ಆರೋಪಿಗಳಾಗಿದ್ದಾರೆ. ಜೂನ್ 11ರಂದು ಸಂಜೆ ನಗರದಲ್ಲಿ ಗಸ್ತಿನಲ್ಲಿದ್ದ ನಗರ ಠಾಣೆಯ PSI ಪ್ರಕಾಶ್ ಜೆ ಅವರಿಗೆ ಪಾಲಿಟೆಕ್ನಿಕ್ ಕಾಲೇಜ್ ಬಳಿಯೇ ಸಾರ್ವಜನಿಕರು ಸ್ಥಳದಲ್ಲಿ ಗುಂಪು ಕಟ್ಟಿಕೊಂಡು ಇಸ್ಪೆಟ್ ಜೂಜಾಟ ಆಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಲಭಿಸಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ PSI ಅವರು ತಾಲೂಕು ಕಚೇರಿ ಸರ್ಕಲ್ನಲ್ಲಿ ಪಂಚಾಯತ್ದಾರನ್ನು ಬರಮಾಡಿಕೊಂಡು ಅವರಿಗೆ ನೋಟಿಸ್ ಜಾರಿ ಮಾಡಿ ಠಾಣಾ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಧಾವಿಸಿದ್ದಾರೆ. ಸಂಜೆ ಸುಮಾರು 5:30ರ ವೇಳೆಗೆ ಪೊಲೀಸರು ಮತ್ತು ಪಂಚರು ಜೂಜಾಟದ ಸ್ಥಳಕ್ಕೆ ತೆರಳಿ ಮರಿಯಲ್ಲಿ ನಿಂತು ವೀಕ್ಷಿಸಿದಾಗ ಆರೋಪಿಗಳು ವೃತ್ತಾಕಾರದಲ್ಲಿ ಕುಳಿತುಕೊಂಡು ಅಂದರ್ 100 ರೂಪಾಯಿ, ಬಾಹರ್ 100 ರೂಪಾಯಿ ಎಂದು ಕೂಗುತ್ತಾ ಜೂಜಾಡುತ್ತಿರುವುದು ಖಚಿತಪಟ್ಟಿದೆ. ತಕ್ಷಣ ಪೊಲೀಸರು ಜೂಜುಕೋರರನ್ನು ಸುತ್ತುವರೆದಿದ್ದಾರೆ. ಈ ವೇಳೆ ಆರೋಪಿಗಳು ಓಡಿ ಹೋಗಲು ಪ್ರಯತ್ನಿಸಿದರಾದರೂ ಸಿಬ್ಬಂದಿಗಳಾದ PCಗಳಾದ ಗಿರೀಶ್, ಗಂಗರಾಜು, ಶಂಕರ್ ರೆಡ್ಡಿ ಹಾಗೂ ಚೇತನ್ ನಿಂಗರೆಡ್ಡಿ ಅವರು ಜಾಣ್ಮೆಯಿಂದ ಎಲ್ಲರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೂಜಾಟ ಆಡುತ್ತಿದ್ದ ಸ್ಥಳದಲ್ಲಿದ್ದ ಪ್ಲಾಸ್ಟಿಕ್ ಚೀಲದ ಮೇಲೆ ಚಲಾಪಿಲ್ಲಿಯಾಗಿ ಬಿದ್ದಿದ್ದ ಒಟ್ಟು 5,640 ರು ನಗದು ಹಣ ಹಾಗೂ 52 ಇಸ್ಪೆಟ್ ಎಲೆಗಳನ್ನು ಪಂಚಾಯತ್ ಸಮಕ್ಷಮ ಮಹಜರು ನಡೆಸಿ ಜಪ್ತಿ ಮಾಡಿಕೊಳ್ಳಲಾಗಿದೆ. ಈ ಕುರಿತು ನ್ಯಾಯಾಲಯದ ಅನುಮತಿ ಪಡೆದು ಚಿಂತಾಮಣಿ ನಗರ ಠಾಣೆ ಪೊಲೀಸ್ ಸಿಬ್ಬಂದಿ HCV ವಿಶ್ವನಾಥ್ ರವರು ಪ್ರಕರಣ ದಾಖಲಿಸಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ.